ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ದಿಢೀರ್ ಚಕ್ಲಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಚಕ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಖಾರವಾಗಿ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಹಾಗೂ ಕೆಲವು ಟಿಪ್ಸ್ ಅನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಅಕ್ಕಿನ ತೊಳೆದು ಒಣಗಿಸೋ ಅವಶ್ಯಕತೆ ಇಲ್ಲ. ಸುಲಭವಾಗಿ ಮನೇಲಿರುವಂತ ಪದಾರ್ಥಗಳನ್ನೇ ಬಳಸಿ ಹೇಗ್ ಮಾಡೋದು ಇನ್ಸ್ಟೆಂಟ್ ಚಕ್ಲಿ ಅಂತ ತೋರಿಸ್ಕೊಡ್ತೀನಿ. ಹಾಗಾದ್ರೆ ತಡ ಮಾಡದೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಬಾಣ್ಲಿಗೆ ಸುಮಾರು 1/4 ಕಪ್ಪಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಅದು ಲೈಟ್ ಪಿಂಕ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ತುಂಬಾ ಕೆಂಪಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಳ್ಳೆ ಘಮ ಬರ್ಲಿಕ್ಕೆ ಶುರು ಆಗತ್ತೆ. ನೋಡಿ, ಈ ರೀತಿ ಲೈಟ್ ಪಿಂಕ್ ಆದ್ರೆ ಸಾಕು. ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಜರಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಂತರ 1/4 ಕಪ್ಗಿಂತ ಕಡಿಮೆ ಅಂದ್ರೆ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆನೂ ಅಷ್ಟೇ ಲೈಟ್ ಪಿಂಕ್ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ತುಂಬಾ ಕೆಂಪಾಗಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಬಣ್ಣ ಬಂದ್ರೆ ಸಾಕು. ಇದನ್ನು ಸಹ ನಾವು ಪುಡಿ ಮಾಡಿಕೊಂಡು ಜರಡಿ ಮಾಡ್ಕೊಳ್ಬೇಕು. ನಂತರ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದು ತೊಳೆದು ಒಣಗಿಸಿರುವಂತ ಅಕ್ಕಿ ಹಿಟ್ಟಲ್ಲ, ಅಂಗಡಿಯಲ್ಲಿ ಏನ್ ಸಿಗುತ್ತೋ ಆ ಅಕ್ಕಿ ಹಿಟ್ಟನ್ನ ನಾನು ಬಳಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಬೇಕಾಗತ್ತೆ. ಇದು ಬಣ್ಣ ಬದಲಾಗಬೇಕು ಅಂತ ಏನಿಲ್ಲ, ಚೆನ್ನಾಗಿ ಬಿಸಿ ಆದ್ರೆ ಸಾಕು. ಚೆನ್ನಾಗಿ ಬಿಸಿ ಆದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹುರಿಗಡ್ಲೆನ ಪುಡಿ ಮಾಡ್ಕೊಳ್ಬೇಕು. 3/4 ಕಪ್ ಅಷ್ಟು ತಗೊಂಡ್ರೆ ನಮಗೆ 1 ಕಪ್ ಅಷ್ಟು ಪುಡಿ ಸಿಗತ್ತೆ. ಅದನ್ನ ನಾನು ಅಕ್ಕಿ ಹಿಟ್ಟು ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಂತರ ಹುರಿದು ಪುಡಿ ಮಾಡಿ ಜರಡಿ ಮಾಡಿರುವಂತ ಉದ್ದಿನ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕವಷ್ಟು ಉಪ್ಪು ಹಾಗೂ ಸುಮಾರು 2ರಿಂದ 3 ಚಮಚದಷ್ಟು ಜೀರಿಗೆ ಹಾಗೂ 2ರಿಂದ 3 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು. ಅಚ್ಚು ಖಾರದ ಪುಡಿ ಸುಮಾರು 2ರಿಂದ 3 ಟೇಬಲ್ ಸ್ಪೂನ್. ಇಲ್ಲಿ ನಾನು 50% ಬ್ಯಾಡಿಗೆ ಪುಡಿ, 50% ಗುಂಟೂರು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬಣ್ಣ ಹಾಗೂ ಖಾರ ಇರಲಿ ಅಂತ. ಚಿಟಿಕೆ ಹಿಂಗು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಚಕ್ಲಿ ಪ್ರೀಮಿಕ್ಸ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 2ರಿಂದ 3 ತಿಂಗಳ ತನಕ ಇಟ್ಕೋಬಹುದು. ನಮಗೆ ಬೇಕಾದಾಗ ಚಕ್ಲಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅಂತ. ಇಲ್ಲ ಅಂತಂದ್ರೆ ಕಾದಿರೋ ಎಣ್ಣೆ ಸಹ ಸೇರಿಸ್ಕೊಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂದ್ರೆ, ಪೂರ್ತಿ ನಾವು ನೀರ್ ಬೆರೆಸಿ ಎಲ್ಲಾ ಹಿಟ್ಟನ್ನು ಕಲ್ಸ್ಕೊಂಡು ಇಟ್ಕೊಳಕ್ ಹೋಗ್ಬಾರ್ದು. ಕ್ರಿಸ್ಪಿಯಾಗಿ ಬರಲ್ಲ ಅವಾಗ ಚಕ್ಲಿ. ಬ್ಯಾಚ್ ಬೈ ಬ್ಯಾಚ್ ನಾವು ಕಲಿಸ್ಕೋಬೇಕಾಗತ್ತೆ. ಚಕ್ಲಿ ಹೊರಳಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟಕ್ಕೆ ಮಾತ್ರ ನಾವು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಪೂರ್ತಿ ಯಾವತ್ತೂ ಕಲಿಸ್ಕೊಳಕ್ ಹೋಗ್ಬಾರ್ದು. ಸಾಫ್ಟ್ ಡೋ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಕ್ಕೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂದ್ರೆ, ನಾವು ಚಕ್ಲಿ ಮಾಡಿದಾಗ ಅದು ಕೆಳಗಡೆ ಯಾವಾಗ್ಲೂ ಸ್ವಲ್ಪ ಹಿಟ್ಟು ಉಳ್ಕೊಳ್ಳುತ್ತೆ ನಾವು ಚಕ್ಲಿ ಎಲ್ಲ ಒತ್ತಿದಾಗ. ಸೊ ಹಂಗಾಗ್ಬಾರ್ದು ಅನ್ನೋದಕ್ಕೆ ಈ ತರ ಒಂದು ಪ್ಲಾಸ್ಟಿಕ್ ಲಿಡ್ದು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿಕೊಂಡು ಅದನ್ನ ನಾವು ಚಕ್ಲಿ ಉರುಳಲ್ಲಿ ಹಾಕಿ ನಾವು ಚಕ್ಲಿ ಮಾಡೋದ್ರಿಂದ ಹಿಟ್ಟು ಸ್ವಲ್ಪನೂ ನಿಲ್ಲದಿಲ್ಲ. ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಚಕ್ಲಿ ಹೊರಳಿಗೆ ಎಣ್ಣೆನ ಸವರ್ಕೊಂಡು ನಾವು ಕಲ್ಸ್ಕೊಂಡಿರ್ತೀವಲ್ಲ ಹಿಟ್ಟನ್ನ ಹಾಕೊಂಡು, ಜೊತೆಗೆ ನಾವು ಕಟ್ ಮಾಡ್ಕೊಂಡಿರುವಂತ ಪ್ಲಾಸ್ಟಿಕ್ ಶೀಟನ್ನು ಹಾಕೊಂಡು ಚಕ್ಲಿ ಉತ್ಕೊಳ್ಬೇಕು. ಕಾದೆಣ್ಣೆಗೆನೆ ಚಕ್ಲಿನ ಡೈರೆಕ್ಟ್ ಆಗಿ ನಾವು ಒತ್ಕೊಳ್ಬಹುದು. ಬಟ್ ಹೊಸಬ್ರಿಗೆ ಸುಲಭ ಆಗ್ಲಿ ಅಂತ ನಾನು ಈ ಮೆಥಡ್ ತೋರಿಸ್ತಾ ಇದ್ದೀನಿ. ಬಟರ್ ಪೇಪರ್ ಅನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದೊಂದೇ ಬಟರ್ ಪೇಪರ್ ಮೇಲೆ ನಾವು ಚಕ್ಲಿನ ಮಾಡ್ಕೊಂಡ್ರೆ ಸುಲಭವಾಗಿ ಎಣ್ಣೆಲಿ ಬಿಡಕ್ಕೆ ಅನುಕೂಲ ಆಗತ್ತೆ. ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ರೆ ಈಸಿಯಾಗಿ ಫ್ಲೋ ಆಗತ್ತೆ. ಈ ರೀತಿ ಕಟ್ ಆಗೋದಿಲ್ಲ. ಸ್ವಲ್ಪ ಹಿಟ್ಟು ಗಟ್ಟಿ ಆದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಬಾಣ್ಲಿಗೆ ಎಣ್ಣೆ ಸೇರಿಸ್ಕೊಂಡು ಅದು ಕಾದ ನಂತರ ನಾವು ಚಕ್ಲಿನ ಒಂದೊಂದೇ ಬಿಡ್ಬೋದು.
ಡೈರೆಕ್ಟ್ ಆಗಿ ಈ ರೀತಿನೂ ಬಿಡ್ಬೋದು, ಇಲ್ಲ ನಾವು ತೋರಿಸ್ದ ಹಾಗೆ ಜಾಲ್ರಾಗೆ ಬಟರ್ ಪೇಪರ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ಬೋದು. ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇದ್ರೆ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ. ನೋಡಿ, ಈ ಬಣ್ಣ ಬಂದ್ರೆ ಸಾಕು, ಕ್ರಿಸ್ಪಿಯಾಗಿ ಕೆಂಪಕ್ಕೆ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕೆಲವೇ ನಿಮಿಷಗಳಲ್ಲಿ ಗರಿಗರಿಯಾದ ಖಾರವಾದ ರುಚಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ. ಸೊ ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.